ನಾನಾಗ್ಲೇ ಹೇಳಿದೆ, ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಟ್ಟೊಟ್ಟಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸೋ ಕೆಲಸ ಮಾಡ್ತಿದ್ದಾರೆ ಅಂತ. ಬೆಂಗಳೂರು ತದನಂತರ ಈಗ ದಾವಣಗೆರೆಗೆ ಹೋಗೋಣ. ಅಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗಿದೆ ಅಂತೆ. ಸೊ ಅಲ್ಲಿ ಯಾರ ನಿವಾಸದ ಮೇಲೆ ದಾಳಿ ಆಗಿದೆ? ದಾವಣಗೆರೆಯಲ್ಲೂ ಕೂಡ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 3 ಅಧಿಕಾರಿಗಳ ನಿವಾಸದ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ದಾಳಿಯಾಗಿದ್ದು, NWKRTC ಚೀಫ್ ಮೆಕ್ಯಾನಿಕ್ ಸಿದ್ದೇಶ್ವರ ಹೆಬ್ಬಾಳ ಮನೆ ಮೇಲೆ ದಾಳಿಯಾಗಿದೆ. ದಾವಣಗೆರೆಯ ಆಂಜನೇಯ ಬಡಾವಣೆಯಲ್ಲಿರುವಂತಹ ಮನೆಯ ಮೇಲೆ ರೇಡ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿರುವ ಕಚೇರಿ ಸೇರಿ 4 ಕಡೆ ಪರಿಶೀಲನೆ ಮಾಡ್ತಿದ್ದಾರಂತೆ ಅಧಿಕಾರಿಗಳು. ದಾಳಿ ವೇಳೆ ಸಿದ್ದೇಶ್ವರ ಮನೆಯಲ್ಲಿ 40 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಲೋಕಾಯುಕ್ತ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಬೆಳಗ್ಗೆ ಎದ್ದು ಮನೆ ಬಾಗಿಲು ತಟ್ಟಿದ್ರೆ ಮನೆಯಲ್ಲೇ 40 ಲಕ್ಷ ದುಡ್ಡು. ಇನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಲಾಕರ್ಗಳು ಓಪನ್ ಆಗ್ಬೇಕು. ಲಾಕರ್ಗಳು ಓಪನ್ ಆಗಾದಾಗ ಕಣ್ಣು ಕುಕ್ಕೋ ರೀತಿಯಲ್ಲಿ ಚಿನ್ನಾಭರಣ, ಬೆಳ್ಳಿ, ಕಂತೆ ನೋಟು ಇದೆಲ್ಲ ಸಿಗುತ್ತೆ. ಯಾರ್ದೋ ದುಡ್ಡು ಇವ್ರ ಐಷಾರಾಮಿ ಜೀವನ ಲೀಡ್ ಮಾಡ್ತಿರ್ತಾರೆ. ಆ ದುಡ್ಡು, ಚಿನ್ನಾಭರಣ ನೋಡೋದಕ್ಕೆ ನಾವು ಸಜ್ಜಾಗಬೇಕು. ಬಹುತೇಕರು ಪ್ರಶ್ನೆ ಮಾಡ್ತಾರೆ, ದಾಳಿ ಮಾಡ್ತಾರೆ, ತದನಂತರದಲ್ಲಿ ಏನ್ ಕ್ರಮ ಇವ್ರ ಮೇಲೆ? ಆರಾಮಾಗೆ ಬಂದು ಬೇರೆ ಬೇರೆ ಇಲಾಖೆಯಲ್ಲಿ ಮತ್ತೆ ಕೆಲಸ ಮಾಡ್ತಾರಲ್ಲ, ಇವರೆಲ್ಲ ಪೋಸ್ಟಿಂಗ್ ಸಿಗುತ್ತಲ್ಲ ಇವ್ರಿಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಬಟ್ ಎನಿವೆ, ಈ ರೀತಿ ದಾಳಿಗಳು ಆಗ್ತಾ ಇರಬೇಕು. ಆ ಮೂಲಕ ಭ್ರಷ್ಟರಿಗೆ ಚಳಿ ಬಿಡಿಸೋ ಕೆಲಸ ಆಗಬೇಕು. ಚಿತ್ರದುರ್ಗ ಬಯಲು ಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಶಾಕ್ ಕೊಟ್ಟಿದ್ದಾರೆ. ಬಯಲು ಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣ ನಾಯಕ್ ಅವರ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ, ದಾವಣಗೆರೆ ಮನೆ, ಚಿತ್ರದುರ್ಗ ಸೇರಿ ಕಚೇರಿ ಮನೆ ಎಲ್ಲ ಕಡೆ ಕೂಡ ದಾಳಿಯಾಗಿದೆ. ಬೆಳಗಾವಿಯ ಭಾಗದಲ್ಲೂ ಕೂಡ ಅಧಿಕಾರಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಚಿತ್ರದುರ್ಗ ಬಯಲು ಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಹಾಕಿದ್ದು, ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ದಾವಣಗೆರೆಯ ಮನೆ, ಚಿತ್ರದುರ್ಗದ ಕಚೇರಿ ಸೇರಿ 5 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. KRITL ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ಅವರ ನಿವಾಸದ ಮೇಲೆ ದಾಳಿಯಾಗಿದೆಯಂತೆ. ದಾವಣಗೆರೆಯಲ್ಲಿರುವ ಸಣ್ಣ ಕೆಂಚಪ್ಪ ಮನೆ, ಬೆಳಗಾವಿಯಲ್ಲಿರುವ ಅವರ ನಿವಾಸ, ಇಲ್ಲೆಲ್ಲ ಕೂಡ ದಾಳಿ ಮಾಡಿದ್ದಾರೆ. ಚಿತ್ರದುರ್ಗ ಬಯಲು ಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣ ನಾಯಕ್ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದ್ದು, ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ದಾವಣಗೆರೆ, ಚಿತ್ರದುರ್ಗ ಎಲ್ಲೆಲ್ಲಿ ಮನೆ, ಕಚೇರಿ ಇತ್ತೋ ಅಲ್ಲೆಲ್ಲ ಕೂಡ ಖಚಿತ ಮಾಹಿತಿ ಪಡ್ಕೊಂಡು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಕೆಲವರು ದುಡ್ಡನ್ನ ಸೇಫ್ಟಿಗೆ ತಮ್ಮ ಮನೇಲಿ ಇಟ್ಕೊಳ್ಳಲ್ಲ, ತಮ್ಮ ಸಂಬಂಧಿಕರ ಮನೆ, ಸಂಬಂಧಿಕರ ಹೆಸರಲ್ಲಿ ಆಸ್ತಿ ಹಿಂಗೆಲ್ಲ ಮಾಡಿರ್ತಾರೆ. ಬಟ್ ಏನಿವೆ, ಒಂದು ಚಿಕ್ಕ ಸುಳಿವು ಸಿಕ್ಕರೆ ಸಾಕು, ಆ ದಾಖಲೆಗಳಿಂದ ಕಂಡು ಹಿಡಿದು ಬಿಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಸೊ ಆ ಕೆಲಸಗಳು ಬಹುತೇಕ ಅಧಿಕಾರಿಗಳ ನಿವಾಸಗಳಲ್ಲಿ ಆಗ್ತಾ ಇದೆ. ಪ್ರತಿಯೊಂದು ದಾಖಲೆಯನ್ನು ಕೂಡ ಬಿಡದೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ, ಎಲ್ಲೆಲ್ಲಿ ದಾಳಿ ಆಗಿದೆ, ಸದ್ಯಕ್ಕೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಹೌದು ಶ್ರುತಿ, ಅಂದ್ರೆ ಬೆಳಗ್ಗಿನ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ 3 ಅಧಿಕಾರಿಗಳ ಒಟ್ಟು 12 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ದಾಳಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆ ಲೋಕಾಯುಕ್ತ SP ಆಗಿರ್ತಕ್ಕಂಥ MS ಕೌಲಾಪುರೆ ನೇತೃತ್ವದಲ್ಲಿ 12 ತಂಡಗಳು ಒಂದು ದಾಳಿ ಮಾಡಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದೇಶ್ವರ ಹೆಬ್ಬಾಳ್ ಅಂತ ಅವರು ಏನು ಚೀಫ್ ಮೆಕ್ಯಾನಿಕಲ್ ಏನು ಇವರಾಗಿರ್ತಕ್ಕಂಥದ್ದು, ಅಂದ್ರೆ KSRT ಅಂದ್ರೆ ವಾಯು ಹುಬ್ಬಳ್ಳಿ ವಿಭಾಗದಲ್ಲಿ ಇವರು ಚೀಫ್ ಮೆಕ್ಯಾನಿಕಲ್ KSRTC ಅಲ್ಲಿ ಇರ್ತಾರೆ. ಸೊ ಇವ್ರ ಮೇಲೆ ಕೂಡ ಒಂದು ದಾಳಿ ಆಗಿರ್ತಕ್ಕಂಥ, ಅಂದ್ರೆ ಇವರ ದಾವಣಗೆರೆ ನಗರದ ಆಂಜನೇಯ ಬಡಾವಣೆ ಇರ್ತಕ್ಕಂಥ ಒಂದು ಮನೆ ಮತ್ತು ಹುಬ್ಬಳ್ಳಿ ಇರ್ತಕ್ಕಂಥ ಕಚೇರಿ ಸೇರಿ 4 ಕಡೆಗಳಲ್ಲಿ ಒಂದು ದಾಳಿ ಆಗಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಒಂದು ಪಕ್ಕ ಮಾಹಿತಿ ಸಿಕ್ಕಿರೋ ಪ್ರಕಾರವಾಗಿ ಏನು ಹಾರ್ಡ್ ಕ್ಯಾಶ್ 40 ಲಕ್ಷ ಸಿದ್ದೇಶ್ವರ ಹೆಬ್ಬಾಳ್ ಅವರ ಒಂದು ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಈ ಮುಂಚಿತವಾಗಿ ಕೂಡ ಸಿದ್ದೇಶ್ವರ ಹೆಬ್ಬಾಳ್ ಅವರು ಏನಿದ್ರೆ ದಾವಣಗೆರೆಯ ಒಂದು KSRTC DC ಆಗಿರ್ತಾರೆ. ಅದಾದ ನಂತರದಲ್ಲೇ ವರ್ಗಾವಣೆಯಾಗಿ ಹುಬ್ಬಳ್ಳಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಚಿತ್ರದುರ್ಗದ ಬಯಲು ಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಕೃಷ್ಣ ನಾಯ್ಕ ಅವರ ಮನೆ ಮೇಲೂ ಕೂಡ ಒಂದು ದಾಳಿ ಆಗಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆ ನಗರದ ಸಿದ್ದೇಶ್ವರಪ್ಪ ಬಡಾವಣೆ ಮನೆ ಮತ್ತೆ ಚಿತ್ರದುರ್ಗದ ಕಚೇರಿ ಸೇರಿದೆ ಒಟ್ಟು 5 ಕಡೆಗೆ ಇವರೊಂದು ದಾಳಿ ಆಗಿರ್ತಕ್ಕಂಥದ್ದು. ಮತ್ತೆ ಸಣ್ಣ ಕೆಂಚಪ್ಪ ಅಂತವ್ರು ಅಂದ್ರೆ ಬೆಳಗಾವಿಯ KRITL ಅಧೀಕ್ಷಕ ಇಂಜಿನಿಯರ್ ಇವರ ಮನೆ ಮೇಲೆ ಕೂಡ ಒಂದು ದಾಳಿ ಆಗಿರ್ತಕ್ಕಂಥದ್ದು. ಒಟ್ಟಾರೆ 3 ಅಧಿಕಾರಿಗಳ ಮನೆ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ಟೀಮ್ ಏನಿದೆ 12
ಟೀಮ್ ಈಗ ದಾಳಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಒಬ್ಬ ಅಧಿಕಾರಿಯಿಂದ 40 ಲಕ್ಷ ಈಗಾಗಲೇ ಹಾರ್ಡ್ ಕ್ಯಾಶ್ ತೆಗಿದೆ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಅವರು ಹಣವನ್ನ ಮತ್ತೆ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲ ರೀತಿಯಾದಂತಹ ಪರಿಶೀಲನೆ ಮಾಡ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 3 ಅಧಿಕಾರಿಗಳ ಮನೆ ಮತ್ತೆ ಕಚೇರಿ ಮೇಲೆ ದಾಳಿ ಮಾಡಿ ಎಷ್ಟೆಲ್ಲ ಸಿಗಬಹುದು ಅನ್ನುವಂಥದ್ದು ಸಂಜೆ ಒಳಗೆ ಗೊತ್ತಾಗುತ್ತೆ ಶ್ರುತಿ. ಓಕೆ, ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ.